ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನನ್ನ ಮೊದಲನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ರೀತಿ ನಾವು ತಯಾರಿನ ಮಾಡ್ಕೋತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ಲು ತೋರಿಸಿದ್ದೀನಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಈಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ತಯಾರಿನ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನನೇ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ತಟ್ಟೆ ತುಂಬೋದಕ್ಕೆ ರವೆ ಉಂಡೆನ ಮಾಡ್ಕೋತಾ ಇದ್ದೆ. ಅದಕ್ಕೆ ಫಸ್ಟಿಗೆ ನಾನಿಲ್ಲಿ ಹಾಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಕಾದ ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಸೈಜಿನ ಸ್ಪೂನ್ ತೊಗೊಂಡಿದ್ದೀನಿ ಅಂತ ನೀವು ಅಳತೆಯಲ್ಲಿ ಹಾಕ್ಕೊಳ್ಳಿ. ಇದು ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಗೋಡಂಬಿನ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮತ್ತು ತಟ್ಟೆ ತುಂಬೋದಕ್ಕೆ ಹಲವಾರು ತಿಂಡಿಗಳನ್ನ ಮಾಡ್ತಾರೆ. ನಮ್ಮನೇಲಿ ಪ್ರತಿ ವರ್ಷನೂ ನಾವು ರವೆ ಉಂಡೆನ ಮಾಡ್ತೀವಿ. ಇದಂತೂ ಯಾವಾಗಲೂ ಕೂಡ ನಾವು ಮಿಸ್ ಮಾಡೋದೇ ಇಲ್ಲ. ಈಗ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿ ಬರಬೇಕು. ಅಲ್ಲಿವರೆಗೂ ಇದನ್ನು ಇದೇ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರಬೇಕು. ಈಗ ನೋಡ್ತಾ ಇರ್ಬೋದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತೋರಿಸ್ತಾ ಇರೋಂತಹ ಲೋಟದಲ್ಲಿ ನಾನು 1.5 ಲೋಟದಷ್ಟು ಮೀಡಿಯಂ ರವೆನ ತೊಗೊಂಡಿದ್ದೀನಿ. ಮೀಡಿಯಂ ರವೆನ 1.5 ಗ್ಲಾಸಷ್ಟು ಹಾಕ್ಕೊಂಡು ಇದನ್ನು ತುಪ್ಪದ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ರವೆ ಘಮ ಘಮ ಅಂತ ಇರುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು. ಈಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ದು ಕೊಬ್ಬರಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. 1.5 ಲೋಟದಷ್ಟು ರವೆಗೆ 1 ಕೊಬ್ಬರಿಕಾಯಿನ ಹಾಕೋತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು 3/4 ಲೋಟದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಅಕಸ್ಮಾತ್ ನೀವು ಸ್ವೀಟು ತುಂಬ ಬೇಕು ಅಂತಂದರೆ ನೀವು ತಿನ್ನೋರಂತಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮೂರನ್ನು ಕೂಡ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕಾಯಿಸಿಟ್ಕೊಂಡಿರೋಂಥ ಹಾಲನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಲನ್ನು ಹಾಕೋಬೇಕಾಗತ್ತೆ. ಅದರಿಂದ ಈ ರೀತಿ ನೋಡಿಕೊಂಡು ನೀವು ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧದಿಂದ 3/4 ಲೋಟದಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಲಾಸ್ಟಿಗೆ 1 ಸ್ಪೂನಷ್ಟು ಮತ್ತೆ ತುಪ್ಪನ ಹಾಕ್ತಾ ಇದ್ದೀನಿ. ಈ ರೀತಿ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಕೈಗೆ ಸ್ವಲ್ಪನೂ ಕೂಡ ಅಂಟೋದಿಲ್ಲ ರವೆ ಉಂಡೆನ ಕಟ್ಟಬೇಕಾದ್ರೆ. ಈಗ ಈ ರೀತಿ ತುಪ್ಪ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಒಂದು 5 ನಿಮಿಷಗಳ ಕಾಲ ಸಿಮ್ಮಲ್ಲೇ ಬಿಟ್ಬಿಡಬೇಕು. ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ಈಗ ನೋಡ್ತಾ ಇರ್ಬೋದು ಇದನ್ನು ಒಂದು 20 ನಿಮಿಷವರೆಗೂ ಹಾಗೆ ಬಿಟ್ಟಿದ್ದೆ, ಆದರೂ ಕೂಡ ತುಂಬಾ ಸುಡ್ತಾ ಇತ್ತು. ಈಗ ಇದನ್ನು ಚೆನ್ನಾಗಿ ನಾನು ಇದು ತಟ್ಟೆಗೆ ತುಂಬ್ತಾ ಇರೋದ್ರಿಂದ ಸ್ವಲ್ಪ ಸೈಜನ್ನ ಜಾಸ್ತಿನೇ ದೊಡ್ಡದಾಗಿ ಕಟ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ರವೆ ಉಂಡೆನ ಮನೇಲಿ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅದರ 2ರಷ್ಟು ನಾನಿಲ್ಲಿ ದೊಡ್ಡದಾಗಿ ಕಟ್ತಾ ಇದ್ದೀನಿ. ಇದೇ ರೀತಿ ನಾನು ಮಾಡಿರೋಂಥ ಅಳತೆಯಲ್ಲಿ ನಾನು ಕಟ್ಟಿರೋಂಥ ಈ ರವೆ ಉಂಡೆ ಸೈಜ್ಗೆ ಕರೆಕ್ಟಾಗಿ 6 ರವೆ ಉಂಡೆ ಆಗಿತ್ತು. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಇಡೀ ತುಂಬ ತುಂಬಿಕೊಳ್ತಾ ಇದೆ ನೋಡಿ. ಕರೆಕ್ಟಾಗಿ 6 ಉಂಡೆ ಆಯಿತು. ಈಗ ನಾವು ಬೆಳಗಿನ ಪೂಜೆ ಬೇಗನೆ 5:30ಗೆ ಮಾಡೋದ್ರಿಂದ ರಾತ್ರಿನೇ ಅದಕ್ಕೆ ಏನೇನು ಬೇಕಾಗುತ್ತೆ ಅದು ತಯಾರಿ ಎಲ್ಲನೂ ಮಾಡ್ಕೊಂಡ್ಬಿಡ್ತೀವಿ. ಈಗ ಮೊದಲಿಗೆ ನಾನಿಲ್ಲಿ ಮಡ್ಲಕ್ಕಿನ ತುಂಬೋದಕ್ಕೆ ಒಂದು ತಟ್ಟೆಗೆ ನಾನಿಲ್ಲಿ 5 ಪಾವು ಅಂದರೆ 5 ಲೋಟ 5 ಪಾವು ಅದರಲ್ಲಿ 5 ಪಾವು ಅಕ್ಕಿನ ಹಾಕಿ ಈ ರೀತಿ ನೀಟಾಗಿ ಸಮವಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಅಂದರೆ ಬೆಸ ಸಂಖ್ಯೆ ಅಂದರೆ ತುಂಬ ಇಷ್ಟ. ಅದರಿಂದ 5 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಇದಕ್ಕೆ 1 ಅಚ್ಚಷ್ಟು ಬೆಲ್ಲ ಹಾಗೆಯೇ 1 ಕೊಬ್ಬರಿಕಾಯಿನ ಇಡ್ತಾ ಇದ್ದೀನಿ. ಕೆಲವರು ಅರ್ಧ ಕೊಬ್ಬರಿನ ಕಟ್ ಮಾಡಿ ಅದಕ್ಕೆ ಕಡಲೆ ಕೂಡ ತುಂಬಿಡ್ತಾರೆ. ಈಗ ಇದಕ್ಕೆ 1 ಡಜನಷ್ಟು ಬಳೆ ಹಾಗೆಯೇ ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಒಂದು ಬ್ಲೌಸ್ ಪೀಸ್ನ ಕೂಡ ಇಡ್ತಾ ಇದ್ದೀನಿ. ಜೊತೆಗೆ ಕರಿಮಣಿ ಬಿಚ್ಚೋಲೆಯನ್ನು ಕೂಡ ಇಡ್ತಾ ಇದ್ದೀನಿ. ಇಷ್ಟನ್ನು ಕೂಡ ಇಟ್ಬಿಟ್ಟು ಇದನ್ನು ಈಗ ರೆಡಿ ಮಾಡಿ ಈಗಲೇ ಇಟ್ಬಿಡ್ತೀನಿ ಇದನ್ನು. ಈಗ ಇದು ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ತಟ್ಟೆಗೆ ಏನೇನು ತುಂಬ್ತೀವಿ ನಾವು ಅದೆಲ್ಲನೂ ಕೂಡ ನಾವು ರಾತ್ರಿನೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೋತೀವಿ. ಈಗ ಇನ್ನೊಂದು ಪ್ಲೇಟಿಗೆ ನಾನು 3 ಬೌಲ್ಗಳನ್ನ ಇಟ್ಕೊಂಡು ಅದಕ್ಕೆ ಒಂದಕ್ಕೆ ಗೋಡಂಬಿ ಹಾಕಿದ್ದೀನಿ, ಹಾಗೆಯೇ ಒಂದಕ್ಕೆ ದ್ರಾಕ್ಷಿ ಜೊತೆಗೆ ಬಾದಾಮಿನ ಹಾಕಿ ಇದೊಂದು ಪ್ಲೇಟನ್ನಾಗಿ ಮಾಡಿದ್ದೀನಿ. ಈಗ ಮತ್ತೊಂದು ತಟ್ಟೆಯಲ್ಲಿ
5 ತೆಂಗಿನಕಾಯಿನ ಇಡ್ತಾ ಇದ್ದೀವಿ. ಅಂದ್ರೆ ಎಷ್ಟು 5 ತಟ್ಟೆ ಅಥವಾ 9 ತಟ್ಟೆ ಆ ರೀತಿ ಬೆಸ ಸಂಖ್ಯೆ ತಟ್ಟೆಗಳನ್ನ ತುಂಬ್ತಾರೆ. ಈಗ 5 ತೆಂಗಿನಕಾಯಿದೊಂದು ತಟ್ಟೆ ಆಗಿದೆ. ಈಗ ಬೆಲ್ಲ ಮತ್ತೆ ಕೊಬ್ಬರಿದೊಂದು ತಟ್ಟೆ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು 4 ಬೆಲ್ಲ ಇಟ್ಕೊಂಡಿದ್ದೀನಿ. ಹಾಗೇನೆ 5 ಕೊಬ್ಬರಿ ಇಟ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಇಲ್ಲ ಅಂತ ಅಂದ್ರೆ ನೀವು 5 ಬೆಲ್ಲನಾದ್ರೂ ಇಟ್ಟು 4 ಕೊಬ್ಬರಿನಾದ್ರೂ ಇಡ್ಬೋದು. ಅದರಿಂದ 2ರಿಂದ ಸೇರಿಸಿ 9 ಇಟ್ರೆ ಆಗುತ್ತೆ. ಈಗ ಇನ್ನೊಂದು ಪ್ಲೇಟ್‌ನಲ್ಲಿ ನಾನಿಲ್ಲಿ ಫ್ರೂಟ್ಸ್‌ಗಳನ್ನ ಇಟ್ಕೊತಾ ಇದ್ದೀನಿ. ನಾವು ಯಾವಾಗ ಮಾಡಿದ್ರು ಅಷ್ಟೇನೆ ಮಧ್ಯದಲ್ಲಿ ಒಂದು ಅನಾನಸ್ಸು, ಜೊತೆಗೆ ಸುತ್ತ ಬೇರೆ ಬೇರೆ ಹಣ್ಣುಗಳನ್ನ ಇಡ್ತೀವಿ. ಒಂದು 5ರಿಂದ 6 ತರ. ಅದಾದ್ಮೇಲೆ ಇಲ್ಲಿ ಅರಿಶಿನ ಕುಂಕುಮ ಜೊತೆಗೆ ಮುತ್ತೈದೆಯರನ್ನ ಕರೆದಾಗ ಅವರಿಗೆ ಬಳೆ ಕೊಡಬೇಕಾಗತ್ತಲ್ಲ, ಅದರಿಂದ ಅದಕ್ಕೊಂದು ಪ್ಲೇಟ್ ಆಗಿ ಇಟ್ಬಿಡ್ತೀವಿ. ಇಲ್ಲಿ ನಾನು ಕೆಂಪು ಮತ್ತೆ ಹಸಿರು 2 ಡಜನ್ನ ತರಿಸಿದ್ದೀನಿ, ಒಂದೊಂದು ಡಜನ್ನಾಗಿ. ಈಗ ಇದೊಂದು ಪ್ಲೇಟ್ ಆಗಿದೆ. ಈಗ ನೆಕ್ಸ್ಟು ವೀಳ್ಯದೆಲೆನೂ ಕೂಡ ಅಷ್ಟೇನೆ ನೀಟಾಗಿ ಫುಲ್ಲು ಸುತ್ತ ಈ ರೀತಿ ಹರಡ್ಕೊಂಡು ಆ ಥರ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಟ್ಟೆಲಿ. ಈಗ ನೋಡ್ತಾ ಇರ್ಬೋದು ಮಧ್ಯಕ್ಕೆ ನಾನಿಲ್ಲಿ ಬಟ್ಲು ಅಡಿಕೆನ ಹಾಕ್ತಾ ಇದ್ದೀನಿ. ಅಡಿಕೆ ಪುಟ್ಟಣ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಬಟ್ಲು ಅಡಿಕೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ನಾನು ಪೂಜೆ ಮಾಡೋದಕ್ಕೂ ಅಷ್ಟೇನೆ ಪೂಜೆ ಸಾಮಾನು ಒಂದು ತಟ್ಟೆಗೆ ಹಾಕಿ ಇಟ್ಬಿಡ್ತೀನಿ. ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ, ಜೊತೆಗೆ ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲಾನು ಕೂಡ. ಹಾಗೆಯೇ ದೀಪಕ್ಕೂ ಅಷ್ಟೇನೆ ನಾವಿಲ್ಲಿ ದೇವ್ರ ಮನೇಲಿ ಒಂದು ದೀಪನ ಅಷ್ಟಲಕ್ಷ್ಮಿಯರ ದೀಪ ಹಚ್ತೀವಿ. ಮತ್ತೆ ಇಲ್ಲಿ ದೊಡ್ಡದು ದೀಪಾಲೆ ಕಂಬ 2 ಜೊತೆಗೆ ಪುಟಾಣಿದು ಲಕ್ಷ್ಮಿ ದೀಪ ಒಟ್ಟು 5 ದೀಪ ಆಗುತ್ತೆ ಅಂತ ಹಚ್ಚಿಡ್ತೀವಿ. ರಾತ್ರಿನೇ ಇದಕ್ಕೆ ಬತ್ತಿ ಹಾಕಿ, ಎಣ್ಣೆ ಹಾಕಿ, ಜೊತೆಗೆ ಅರಿಶಿನ ಕುಂಕುಮನೂ ಹಾಕಿ ಎತ್ತಿಟ್ಟಿದ್ದೀನಿ. ಈಗ ಇನ್ನೊಂದು ಹೇಳಿದ್ನಲ್ಲ ಇನ್ನೆರಡು ದೀಪ ಅಂತ, ಇದು ಲಕ್ಷ್ಮಿ ದೀಪ ಇದು. ಇದನ್ನು ಕೂಡ ಅಷ್ಟೇನೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದೀನಿ. ಈಗ ದೇವ್ರನ್ನ ಕೂರ್ಸೋದಕ್ಕೆ ಕಲಸದ ಮೇಲೆ ಕಾಯ್ಬೇಕಲ್ಲ, ಅದನ್ನ ಈ ರೀತಿ ನೀರನ್ನ ಹಾಕಿ ಈ ರೀತಿ ಫಸ್ಟಿಗೆ ತೇವ ಮಾಡ್ಕೋತೀವಿ. ಸ್ವಲ್ಪನೂ ಕೂಡ ಕಣ್ಣು ಇದರಲ್ಲಿ ಕಾಣಿಸ್ಬಾರ್ದು ಮೇಲ್ಗಡೆ ಜುಟ್ಟತ್ರ, ಆ ರೀತಿ ಇದನ್ನ ಎಡ್ಕೋಬೇಕು. ಅದಾದ್ಮೇಲೆ ಈ ರೀತಿ ಫುಲ್ಲು ಇದ್ರ ಮೈಯೆಲ್ಲ ತುಂಬ ಈ ಥರ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ನಾವು ಇದಕ್ಕೆ ಅರಿಶಿನ ಕುಂಕುಮನ ಹಾಕ್ತಾ ಇದ್ದೀನಿ. ಈ ರೀತಿ ನೀಟಾಗಿ ರೆಡಿ ಮಾಡ್ಕೊಂಡು ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ರಾತ್ರಿನೇ ದೇವ್ರ ಮುಖನೂ ಅಷ್ಟೇನೆ ನೀಟಾಗಿ ತೊಳೆದು ಇಟ್ಬಿಡ್ತೀವಿ. ಇದು ಮಣ್ಣಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬೆಳ್ಳಿ ಮುಖವಾಡಕ್ಕಿಂತ ಈ ಥರ ಮಣ್ಣಲ್ಲಿ ಅರಿಶಿನ ಕಲರ್ ಇರೋ ಮುಖವಾಡ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಈಗಲೇ ಹಾಕಿ ಮತ್ತು ದಾರನೂ ಕೂಡ ಕೊಟ್ಟಿದ್ದಾರೆ ಅಲ್ಲೇನೆ ಹಾಕೋದಕ್ಕೆ. ಇದನ್ನೆಲ್ಲ ಇದೇ ರೀತಿ ಇದು ನೋಡಿ ಈ ರೀತಿ ಜೋಡಿಸಿ ಇಟ್ಕೊಂಡ್ಬಿಡ್ತೀವಿ. ಇದಾದ್ಮೇಲೆ ಎಲ್ಲ ಮುಗಿಸಾದ್ಮೇಲೆ ಸೀರೆನ ಪಿನ್ ಮಾಡಿ ಅಲ್ಲೇ ಇಟ್ಬಿಡ್ತೀವಿ. ಫಸ್ಟಿಗೆ ಸೆರಗನ್ನ ಈ ರೀತಿ ನೀಟಾಗಿ ನಾವು ಯಾವ ರೀತಿ ಪಿನ್ ಮಾಡ್ಕೋತೀವಿ ಅದೇ ರೀತಿ ಎಷ್ಟು ಸೈಜ್ ಬೇಕಾಗುತ್ತೆ ನಿಮಗೆ ಆ ಸೈಜ್ ಅಳತೆಲಿ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಾನು ಈ ಸೈಜಲ್ಲಿ ಈ ರೀತಿ ನಾವು ನಾರ್ಮಲ್ ಆಗಿ ಯಾವ ರೀತಿ ನಾವು ಉಟ್ಕೋಬೇಕಾದ್ರೆ ಸೆರಗನ್ನ ಮಾಡ್ತೀವಿ ಆ ರೀತಿ ಮಾಡಿಕೊಂಡು ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ಇದನ್ನ ಇಷ್ಟಿಷ್ಟು ಉದ್ದಕ್ಕೆ ನಾನಿಲ್ಲಿ 3 ಕಡೆ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ಜೋಡಿಸ್ಕೊಬೇಕು. ಜೋಡಿಸ್ಕೊಂಡು ನಾನು 3 ಕಡೆ ಪಿನ್ನನ್ನ ಹಾಕ್ತಾ ಇದ್ದೀನಿ ಅಷ್ಟಷ್ಟು ಉದ್ದಕ್ಕೂ ಕೂಡ. ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಇದನ್ನ ಪೆಟಲ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದಾದ್ಮೇಲೆ ಈಗ ಲಾಸ್ಟಿಗೆ ತುದಿ ಇರುತ್ತಲ್ಲ ಅಲ್ಲಿಂದ ಬ್ಲೌಸ್ ಪೀಸ್ ಕೊಟ್ಟಿರ್ತಾರಲ್ಲ ಅದರಿಂದ ಸೇಮ್ ನಾವು ನರ್ಗಿ ಯಾವ ರೀತಿ ಇಟ್ಕೋತೀವಿ ಫುಲ್ಲು ಸೆರಗಿನವರೆಗೂ ಕೂಡ ಇದೇ ರೀತಿ ಇಟ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಇದನ್ನ ಮೇಲ್ಗಡೆಯಿಂದ ನೀಟಾಗಿ ನರ್ಗಿ ಎಲ್ಲನೂ ಒಟ್ಟಿಗೆ ಕೂರಿಸ್ಕೊಂಡು ಅರ್ಧ ಭಾಗನ ಈ ರೀತಿ ಮಡಿಸ್ಬಿಡ್ತೀವಿ. 2 ಸಮವಾಗಿ ಬರಬೇಕು ಆ ರೀತಿ ಇದನ್ನ ಮಡಿಸ್ಕೊಳ್ತಾ ಇದ್ದೀವಿ. ಮಡಿಸ್ಕೊಂಡು ಈಗ ಮಧ್ಯದಿಕ್ಕೆ ಕರೆಕ್ಟಾಗಿ ಪಿನ್ನ ಹಾಕಬೇಕು. ಪಿನ್ನ ಹಾಕಿ ಇದನ್ನ ನೈಟ್ ಇದನ್ನ ರೆಡಿ ಮಾಡಿ ಟೇಬಲ್ ಎಲ್ಲ ಇಟ್ಬಿಡ್ತೀವಿ. ಮೊದಲನೇ ಟೇಬಲಲ್ಲಿ ನಾವು ದೇವರನ್ನ ಕೂರಿಸ್ತೀವಿ. ಹಾಗೆಯೇ 2ನೇ ಟೇಬಲಲ್ಲಿ ಈ ತಟ್ಟೆ ತುಂಬುವಂತಹ ಪ್ಲೇಟ್‌ಗಳೆಲ್ಲನೂ ಇಡ್ತೀವಿ. ಅದಕ್ಕೆ ಬಾಳೆಕಂದು ಎಲ್ಲಾನು ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀವಿ. ರಾತ್ರಿ 12 ಗಂಟೆನೇ ಆಗೋಯ್ತು ನಾವೆಲ್ಲ ರೆಡಿ ಮಾಡಿ ಇಡೋಷ್ಟೊತ್ತಿಗೆ. ಅದಾದ್ಮೇಲೆ ಬೆಳಿಗ್ಗೆ ನಾವು 4 ಗಂಟೆಗೆ ಎದ್ವಿ. 5:15ಗೆಲ್ಲ ಪೂಜೆ ಮಾಡ್ತಾ ಇರ್ತೀವಿ ಪ್ರತಿ ವರ್ಷನೂ ಕೂಡ. ಅದೇ ರೀತಿ ಬೆಳಿಗ್ಗೆ ಎದ್ದು ಕೂಡ ಅಷ್ಟೇನೆ ಮನೆ ಮತ್ತೊಂದು ಸಲ ಒರೆಸಿ ಬಾಗಿಲೆಲ್ಲನೂ ತೊಳೆದು ಈಗ ರಂಗೋಲಿನ ಹಾಕೊಳ್ತಾ ಇದ್ದೀನಿ.
ಈಗ ರಂಗೋಲಿ ಎಲ್ಲ ಹಾಕಿ ಆಯ್ತು. ಈಗ ದೇವ್ರನ್ನ ಕೂರಿಸುವಂತಹ ಜಾಗದಲ್ಲಿ ಈ ರೀತಿ ಒಂದು ಪುಟಾಣಿ ರಂಗೋಲಿ, ಇದನ್ನ ಲಕ್ಷ್ಮಿ ರಂಗೋಲಿ ಅಂತಾನೂ ಕರೀತಾರೆ. ಇದನ್ನ ಅಕ್ಕಿ ಹಿಟ್ಟಲ್ಲಿ ಹಾಕೋಬೇಕು, ತುಂಬಾ ಒಳ್ಳೇದು. ಈಗ ಮೇಲ್ಗಡೆ ನಾವು ಸ್ಟೆಪ್ ಏನ್ ಕೂರ್ಸಿದೀವಿ, ಅದು ತುಂಬಾ ಮುಂದೆ ಕೂರ್ಸುವಂತಹ ದೇವರಿಗಿಂತ ಫೋಟೋ ಎತ್ತರವಾಗಿ ಕಾಣಿಸ್ಬೇಕು ಅಂತ ಆ ತರ ಸ್ಟೆಪ್ ಅನ್ನು ಮಾಡಿ ಕೂರ್ಸಿದೀವಿ. ಈಗ ಇದಕ್ಕೆ ಒಂದ್ ಮೇಲ್ಗಡೆ ಬಾಳೆದೆಲೆನ ಹಾಸ್ಬಿಟ್ಟು, ಈಗ ಇದಕ್ಕೂ ಸಹ ಅಷ್ಟೇನೆ 5 ಪಾವಷ್ಟು ಅಕ್ಕಿನ ಹಾಕೊಂಡಿದೀನಿ. ಅಕ್ಕಿನ ಹಾಕಿ ಈ ರೀತಿ ನೀಟಾಗಿ ಇದನ್ನ ಮಟ್ಟವಾಗಿ ಮಾಡ್ಬೇಕು. ಈಗ ಈ ಬಿಂದಿಗೆಗೆ ಇಲ್ಲಿ ಅರಿಶಿನ, ಕುಂಕುಮ, ಹಾಗೇನೆ ₹5 ಕಾಯಿನು ಅಥವಾ ₹1 ಕಾಯಿನ್, ನಾವಿಲ್ಲಿ ₹5 ಕಾಯಿನ್‌ನ ಹಾಕ್ತೀವಿ. ಅರಿಶಿನ, ಕುಂಕುಮ ಎಲ್ಲಾನ ಹಾಕಿ ಮತ್ತೆ ಪಚ್ಚಕರ್ಪೂರ ಹಾಕ್ಬೇಕು. ಏಕೆಂದ್ರೆ ಲಕ್ಷ್ಮಿಗೆ ಸುವಾಸನೆ ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಆದ್ರಿಂದ ಪಚ್ಚಕರ್ಪೂರ ಹಾಕಿದ್ರೆ ತುಂಬಾ ಒಳ್ಳೇದು. ಈಗ ಬಿಂದಿಗೆನ ಅಕ್ಕಿ ಮೇಲೆ ಇಟ್ಬಿಟ್ಟು ಈಗ ಸೀರೆನ ಉಡ್ಸ್ಕೊಳ್ತಾ ಇದೀವಿ. ಕೆಲವ್ರು ಈ ನಾನಾ ತರ ಸೀರೆಗಳನ್ನ ಉಡಿಸ್ತಾರೆ. ನಾವು ಈ ರೀತಿ ಉಡಿಸ್ತೀವಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಏನೋ ದೇವ್ರೇ ಬಂದು ಕೂತಿರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಸೀರೆ ಎಲ್ಲಾನ ಹಾಕಿ ಒಡವೆಗಳನ್ನ ಹಾಕೊಳ್ತಾ ಇದೀವಿ. ನಾವು ಜಾಸ್ತಿ ಹೂವಿಂದ ಅಲಂಕಾರ ಮಾಡಕ್ ಹೋಗಲ್ಲ. ತುಂಬಾ ಭಾರ ಅನ್ಸ್ಬಿಡುತ್ತೆ. ದೇವ್ರ ಮುಖನೇ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ನೀಟಾಗಿ ಸಿಂಪಲ್ ಆಗಿ ಹಾಕೊಳ್ತಾ ಇದೀವಿ. ಬರೀ ಒಂದು ಹಾರನ ಹಾಕೊಳ್ತೀವಿ ಅಷ್ಟೇನೆ. ಹೂವಿನ ರೇಟ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಮಲ್ಲಿಗೆವಂತೂ ಕೆಜಿ 2,000 ಅಂತ ಹೇಳ್ತಾ ಇದ್ರು. ಈಗ ಒಂದು ಹೂವಿನ ಹಾರನ ಹಾಕೊಂಡ್ ಆದ್ಮೇಲೆ ಜೊತೆಗೆ ತಲೆ ಮೇಲೆ ಮಲ್ಲಿಗೆ ಹೂವು, ಸ್ವಲ್ಪ ಕನಕಾಂಬರ, ಹಾಗೇನೆ ಗೆಜ್ಜೆ ವಸ್ತ್ರ ಹಾಕೊಂಡು ಪಕ್ಕದಲ್ಲಿ ಹಾಗೆ ರಾತ್ರಿ ತುಂಬಿಟ್ಟಂತಹ ಮಡ್ಲಕ್ಕಿನ ಬಲ್ದ ಕಡೆ ಇಡ್ತಾ ಇದ್ದೀನಿ ದೇವರಿಗೆ. ಹಾಗೇನೆ ಮುಂದೆ ಇಟ್ಟಿರುವಂತಹ ಟೇಬಲ್‌ಗೂ ಕೂಡ ಒಂದು ಶಾಲನ್ನ ಹಾಕಿ ನಾನು ತುಂಬಿಟ್ಟಿರುವಂತಹ ಎಲ್ಲ ತಟ್ಟೆಗಳನ್ನೂ ಇಟ್ಟು, ಎಡಭಾಗದಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಪುಳಿಯೋಗರೆ, ಹಾಗೆ ಸಜ್ಜಿಗೆ ಮತ್ತೆ ಮೊಸರನ್ನ ಮಾಡಿ ಇಟ್ಟಿದ್ದೆ ನೈವೇದ್ಯಕ್ಕೆ ಅಂತ. ನೆಕ್ಸ್ಟ್ ಪೂಜೆ ಎಲ್ಲ ಆಯ್ತು. ಇಲ್ಲಿ ನನ್ನ ಮಗಳು ಕೂಡ ಅವಳು ಗೋಲ್ಕದಲ್ಲಿ ಕೂಡಿಟ್ಟಿದ್ದೀನಿ ಅಂತ ಅವಳು ತಂದು ದುಡ್ಡನ್ನ ಇಡ್ತಾ ಇದ್ಲು. ಅದಾದ್ಮೇಲೆ ಎಲ್ರೂ ಕೂಡ ಪೂಜೆ ಮಾಡಿದ್ವಿ, ಮಂಗಳಾರತಿ ಎಲ್ಲ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಪೂಜೆ. ಬೆಳಿಗ್ಗೆ ಬೇಗ ಎದ್ದು ಈ ರೀತಿ ಒಂದು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಈಗ ನಾನು ಮಾಡಿರುವಂತಹ ಪೂಜೆಲಿ ರಂಗೋಲಿ ಎಲ್ಲ ಯಾವ ರೀತಿ ಬಂದಿದೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಮನೆ ಬಾಗಿಲಲ್ಲಿ ರಂಗೋಲಿ ಮೇಲೆ ಹೂವೆಲ್ಲ ಪೆಟಲ್ಸ್ ಎಲ್ಲ ಹಾಕ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೇನೆ ತುಳಸಿ ಕಟ್ಟೆಗೂ ಅಷ್ಟೇನೆ ನೀಟಾಗಿ ಎಲ್ಲಾನು ತೊಳೆದು ಅರಿಶಿನ ಕುಂಕುಮ ಎಲ್ಲಾನು ಹಾಕಿ ನೀಟಾಗಿ ತೋರಣ ಎಲ್ಲಾನ ಹಾಕಿದೀವಿ ಈ ರೀತಿ. ಈಗ ನೋಡ್ತಾ ಇರ್ಬೋದು, ಹೊಸ್ಲಿಗೆ ಅರಿಶಿನ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಇದು ಮೇನ್ ಎಂಟ್ರೆನ್ಸ್ ಅಲ್ಲಿ ಇರುವಂತಹ ಗಣಪತಿ. ಬಂದ ತಕ್ಷಣ ಏನೋ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂನು ಅಷ್ಟೇನೆ. ನಾವು ದೇವ್ರ ಮನೇಲಿ ದೇವ್ರನ್ನ, ಈ ವರಮಹಾಲಕ್ಷ್ಮಿನ ನಾವು ಕೂರ್ಸಿದ್ರೆ ಯಾವಾಗ್ಲೂ ಅಲ್ಲೇನೆ ಕೂರ್ಸೋದು. ದೇವ್ರ ಮನೇಲೂ ಕೂರ್ಸಿ ಪೂಜೆ ಮಾಡ್ತಾರೆ. ನಾವಿಲ್ಲಿ ಜಾಗ ತುಂಬಾ ಸ್ಪೇಸಸ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ನಾವು ಹೊರಗಡೆನೆ ಕೂರಿಸ್ತೀವಿ. ಒಳಗಡೆ ಹಚ್ಚಿರುವಂತಹ ದೀಪ ಅಷ್ಟಲಕ್ಷ್ಮಿಯರ ದೀಪ. ಅದು ಒಂದನ್ನ ಯಾವಾಗ್ಲೂ ಹಚ್ತೀವಿ ನಾವು. ಅದರಿಂದ ಇಲ್ಲಿ 4 ಮತ್ತೆ ಅಲ್ಲಿ ಒಂದು 5 ದೀಪ ಆಗತ್ತೆ ಅಂತ ಇಷ್ಟು ದೀಪಗಳನ್ನ ಹಚ್ಚಿದ್ದೀವಿ. ಹಿಂದೆಗಡೆ ಈಗ ನೋಡ್ತಾ ಇರ್ಬೋದು ನೀವು, ಲಕ್ಷ್ಮಿ ಫೋಟೋನ ಇಟ್ಟಿದ್ದೀವಿ. ಲಕ್ಷ್ಮಿ ಅಕ್ಕಪಕ್ಕ ಆನೆಗಳಿಂದ ನೀರು ಬೀಳ್ತಿರೋಂತಹ ಫೋಟೋ ಇಟ್ರೆ ತುಂಬಾ ಒಳ್ಳೇದಂತೆ ಅದು. ನಮ್ಮನೇಲೂ ಅದೇ ತರ ಫೋಟೋ ಇರೋದು. ಹಾಗೆ ಮೇಲ್ಗಡೆಗೆ ಜಾಸ್ತಿ ಫೋಟೋಗೆ ಒಂದು ಹೂವ ಏನು ಹಾಕಿಲ್ಲ, ಬಿದೋಗ್ಬಿಡುತ್ತೆ ಅನ್ನೋ ಇದಕ್ಕೆ ಅಷ್ಟೇನೆ. ಲೈಟ್ ವೆಯ್ಟ್ ಆಗಿರೋಂಥದ್ದನ್ನೇ ಹಾಕಿದ್ದೀವಿ. ಜೊತೆಗೆ ದೇವ್ರಿಗೂ ಅಷ್ಟೇನೆ ಜುಮ್ಕಿ ಎಲ್ಲಾನ ಹಾಕಿದ್ದೀವಿ. ಬಳೆ ಅಷ್ಟೇನೆ, ಬಳೆ ಆ ಕಡೆ ಈ ಕಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾವು ತಲೆ ಮೇಲೆ ಇಟ್ಬಿಡ್ತೀವಿ ಇದನ್ನ. ಈಗ ನೋಡ್ತಾ ಇರ್ಬೋದು, ಬಲ್ದ ಕಡೆ ಮಡ್ಲಕ್ಕಿ ತುಂಬಿಟ್ಟಿರುವಂತಹ ತಟ್ಟೆನ ಇಟ್ಟಿದ್ದೀವಿ. ಜೊತೆಗೆ ಬಲಭಾಗದಲ್ಲಿ ಒಂದು ಪುಟಾಣಿ ಗಣೇಶನು ಕೂಡ ಇಟ್ಟಿದ್ದೀವಿ. ಹಾಗೇನೆ ಎಡಭಾಗದಲ್ಲಿ ನೈವೇದ್ಯಕ್ಕೆ ಅಂತ 3 ತರ ಅಡಿಗೆನ ಮಾಡಿದ್ದೀವಿ. ಒಂದು ಹುಳಿಯನ್ನ, ಜೊತೆಗೆ ಸಜ್ಜಿಗೆ ಮತ್ತೆ ಮೊಸರನ್ನ. ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂತಹ ನೈವೇದ್ಯ. ಇನ್ನೂ ಹಲವಾರು ನೈವೇದ್ಯ ಮಾಡುವಂತಹ ಪ್ರಸಾದಗಳು ಇವೆ ಲಕ್ಷ್ಮಿಗೆ ಇಷ್ಟ ಆಗುವಂಥದ್ದು. ಆದ್ರೆ ನಾವಿಲ್ಲಿ ಪ್ರತಿ ವರ್ಷ ನಾವು ಹುಳಿಯನ್ನ, ಹಾಗೇನೆ ಸಜ್ಜಿಗೆ, ಮೊಸರನ್ನ ಬೆಳಗಿನ ಪೂಜೆಯಲ್ಲಿ ಮಾಡಿ ಇಡ್ತೀವಿ. ಇನ್ನು ಸಂಜೆ ಮತ್ತೆ ನಾಳೆ ಬೆಳಿಗ್ಗೆಗೆ ಬೇರೆ ನೈವೇದ್ಯನ ಮಾಡಿ ಇಡ್ತೀವಿ. ಇದು ಇವತ್ತಿನ ನನ್ನ ಮೊದಲನೇ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.